ಗಣ್ಯರನ್ನು ಸೇರಿಸಿಕೊಂಡು ಒಂದು ಸಮಿತಿ ಅಥವಾ ಸ್ವಾಗತ ಸಮಿತಿ ಅಂತ ನಾವು ರಚನೆ ಮಾಡಿದ್ದೇವೆ. ಆ ಸ್ವಾಗತ ಸಮಿತಿ ರಚನೆ ಮಾಡಿದ ಪ್ರಕಾರ ಈ ಕಾರ್ಯಕ್ರಮದ ಒಂದು ರೂಪುರೇಷೆ ಅಂದರೆ ಪೂಜ್ಯರು 10:30 ಗಂಟೆಗೆ 25 ತಾರೀಕಿನಂದು 10:30 ಗಂಟೆಗೆ ಈ ಕಟ್ಟಡಕ್ಕೆ ಬಂದು ಉದ್ಘಾಟನೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಶಾಸಕರು ವಹಿಸಿಕೊಳ್ಳಿಕ್ಕಿದ್ದಾರೆ. ಹಾಗೆಯೇ ನಮ್ಮ ಸಂಸ್ಥೆಯ 2-3 ಕಾರ್ಯಕ್ರಮಗಳ ಒಂದು ಪರಿಚಯ ಅಂದರೆ ಅದರ ಸೌಲಭ್ಯವನ್ನು ವಿತರಿಸುವುದನ್ನು ಕೂಡ ಅಲ್ಲಿ ಇಟ್ಟುಕೊಳ್ತೇವೆ. ಅದರ ಉಸ್ತುವಾರಿ ಸಚಿವರು ಬರ್ತಾರೆ, ಅವರು ಬರಲಿಕ್ಕಿದ್ದಾರೆ. ಆನಂತರ MB ಸಂಸದರು ಬರ್ತಾರೆ. ಆನಂತರ H ಆಂಜನೇಯ ಮಾಜಿ ಶಾಸಕರು ಅವರು ಬರ್ತಾರೆ, ಮತ್ತು MLC ಅವರು ಬರ್ತಾರೆ. ಆನಂತರ ಪುರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಮಾಜಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ಅವರೆಲ್ಲ ಉಪಸ್ಥಿತಿ ಇದ್ದುಕೊಂಡು ಒಂದು ಸಭಾ ಕಾರ್ಯಕ್ರಮ ಆಗಲಿಕ್ಕಿದೆ. ಅಂದರೆ ಇಲ್ಲಿ ಉದ್ಘಾಟನೆ ಆದ ನಂತರ ಇಲ್ಲಿಂದ ಕೊಟ್ರೆ ನಂಜಪ್ಪ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡುವುದಂತ ತೀರ್ಮಾನ ಆಗಿದೆ. ಅಲ್ಲಿಗೆ ಪೂಜ್ಯರನ್ನು ಮೆರವಣಿಗೆಯ ಮೂಲಕ ಕರ್ಕೊಂಡು ಹೋಗುವುದಂತ ಆಗಿದೆ. ಅಲ್ಲಿ ಹೋದ ನಂತರ ಒಂದು ಸಭಾ ಕಾರ್ಯಕ್ರಮ ಅಲ್ಲಿ ನಡೀತಿದೆ. ಸಭಾ ಕಾರ್ಯಕ್ರಮ ಸುಮಾರೊಂದು ಮಧ್ಯಾಹ್ನ 1 ಗಂಟೆ ಅಥವಾ 1:30 ಗಂಟೆ ಸಮಯಕ್ಕೆ ಇರುತ್ತೆ. ಆನಂತರ ಬಂದಂಥ ಸದಸ್ಯರಿಗೆ ಒಂದು ಪ್ರಸಾದದ ವ್ಯವಸ್ಥೆಯು ಕೂಡ ಮಾಡುವಂಥ ತೀರ್ಮಾನ ಆಗಿದೆ. ನಮ್ಮ ನಿರೀಕ್ಷೆ ಒಂದು 30,000ಕ್ಕಿಂತ ಮಿಕ್ಕಿ ಜನ ಭಾಗವಹಿಸ್ತಾರೆ ಎನ್ನುವಂಥದ್ದು ಒಂದು ನಿರೀಕ್ಷೆ ಇಟ್ಟುಕೊಂಡಿದ್ದೇವೆ. ಹಾಗೆಯೇ ಇದಕ್ಕೆ ಬೇರೆ ಬೇರೆ ಉಪಸಮಿತಿಗಳನ್ನು ಕೂಡ ನಾವು ಮಾಡಿದ್ದೇವೆ. ಅಂದರೆ ಇದರ ದೊಡ್ಡ ಕಾರ್ಯಕ್ರಮ ಆಗಿರೋದರಿಂದ ಇದರ ಜವಾಬ್ದಾರಿಗಳೆಲ್ಲ ವಿಂಗಡಣೆ ಆಗಿ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂಥದ್ದು ವ್ಯವಸ್ಥೆಯೂ ಕೂಡ ಆಗಿದೆ. ಸಮಿತಿಗಳನ್ನೆಲ್ಲ ಮಾಡಿದ್ದೇವೆ. ಆಹಾರ ಸಮಿತಿ ಇರ್ಬೋದು, ಆನಂತರ ಪಾರ್ಕಿಂಗಿನ ವ್ಯವಸ್ಥೆ ಇರ್ಬೋದು, ಊಟದ ಬಡಿಸುವಂಥದ್ದು ವ್ಯವಸ್ಥೆ ಇರ್ಬೋದು, ಮತ್ತು ನೀರಿನ ಒಂದು ವ್ಯವಸ್ಥೆಯ ಸಮಿತಿ ಇರ್ಬೋದು. ಈ ಥರದ ಬೇರೆ ಬೇರೆ ಸಮಿತಿಗಳನ್ನು ಮಾಡಿಕೊಂಡಿದ್ದೇವೆ. ಸುಮಾರು ಎಲ್ಲ ಊರಿನವರ ನಾವೊಂದು ಸಾಮಾನ್ಯ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕಂತಿತ್ತು. ಆದರೆ ಊರಿನವರ ಸಮಿತಿಯವರ ಅಪೇಕ್ಷೆಯಂತೆ ಇದೊಂದು ದೊಡ್ಡ ಕಾರ್ಯಕ್ರಮ. ಪೂಜ್ಯರು ಇಲ್ಲಿಗೆ ಯಾವಾಗನ ಒಮ್ಮೆ ಬಂದಿದ್ದಾರೆ 25 ವರ್ಷದ ಹಿಂದೆ. ಆನಂತರ ಪೂಜ್ಯರು ಬರಲಿಲ್ಲ. ನಮ್ಮ ಸಂಸ್ಥೆ ಕೂಡ ಇಲ್ಲಿ ಪ್ರಾರಂಭಗೊಂಡು 13 ವರ್ಷ ಆಯಿತು. 13 ವರ್ಷದಲ್ಲಿ ಸಂಸ್ಥೆಯ ಕಾರ್ಯಕ್ರಮಕ್ಕೆ ಅಂತ ಪೂಜ್ಯರು ಬರಲಿಕ್ಕೆ ಆಗಲಿಲ್ಲ. ನಮ್ಮ ಜಿಲ್ಲೆಯ ಬೇರೆ ಬೇರೆ ಎಲ್ಲ ತಾಲೂಕುಗಳಿಗೆ ಬಂದಿದ್ದರು, ಆದರೆ ಇಲ್ಲಿಗೆ ಬರಲಿಕ್ಕೆ ಆಗಲಿಲ್ಲ. ಹಾಗಾಗಿ ಈ ಒಂದು ಕಟ್ಟಡವನ್ನು ಕೂಡ ಪುರಸಭೆಯ CA ಸೈಟನ್ನು ಅವರು ಒದಗಿಸಿಕೊಟ್ಟಿರುವುದರಿಂದ 45-55 ವಿಸ್ತೀರ್ಣದ ಜಾಗದಲ್ಲಿ 2 ಯೋಜನಾ ಕಚೇರಿ, ಅಂದರೆ ಹೊಳಲ್ಕೆರೆ ಅಂತ ಒಂದು ಯೋಜನಾ ಕಚೇರಿ, ಆನಂತರ ಈ 4,500 ಸಂಘಗಳಾಗಿರುವುದರಿಂದ 2 ಯೋಜನಾ ಕಚೇರಿ ಮಾಡಿದ್ದೇವೆ. ಅದರಲ್ಲಿ ಚಿಕ್ಕಜಾಜು ಅಂತ ಹೆಸರಿನಲ್ಲಿ ಒಂದು ಯೋಜನಾ ಕಚೇರಿ, ಆನಂತರ ಇದು ಮೀಟಿಂಗ್ ಹಾಲ್ ಮಾಡಿದ್ದೇವೆ. ಆನಂತರ ಕೆಳಗಡೆ ಪಾರ್ಕಿಂಗ್ ವ್ಯವಸ್ಥೆ ಅಂತ. ಹಾಗಾಗಿ ಸುಮಾರು ಒಂದು 3,80,00,000 ಇದು ಕಟ್ಟಡ. ಅಂದರೆ ಅದರಲ್ಲಿ 60 ಲಕ್ಷ TDS ಟ್ಯಾಕ್ಸ್ ಅದು ಬರುತ್ತೆ. ಅಂದರೆ ಯಾಕೆ ಖರ್ಚು ಅಂತ ಒಮ್ಮೆ ಇದು ಯೋಚನೆ ಬರುತ್ತೆ. ಹಾಗೆ ಈ ರೀತಿಯ ಒಂದು ಕಟ್ಟಡದ ಕಾರ್ಯಕ್ರಮವನ್ನು, ಉದ್ಘಾಟನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತೀರ್ಮಾನಿಸಿದಂತೆ ಇವತ್ತು ಕೂಡ ಬೆಳಿಗ್ಗೆ ನಾವು ಪುರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಕೌನ್ಸಿಲರ್ಗಳನ್ನು ಕರೆದು ಅವರ ಸಹಕಾರದ ಬಗ್ಗೆ ಕೂಡ ಮೀಟಿಂಗ್ ಮಾಡಿದ್ದೇವೆ. ನಾವು ಮೊನ್ನೆ ಕೇಳಿದರು, ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಕರೀಲಿಲ್ಲ ಅಥವಾ ಮೀಟಿಂಗ್ ಕರೀಲಿಲ್ಲ ಅಂತ. ಆದರೆ ನಾವೇನು ಮಾಡ್ತಿದ್ದೇವೆ ಅಂದರೆ ಎಲ್ಲ ಒಮ್ಮೆಲೆ ಕರೆದಾಗ ಏನಾಗುತ್ತೆ ಅಂದರೆ ವಿಷಯ ತಿಳಿಸಲಿಕ್ಕೆ ಕಷ್ಟ ಆಗುತ್ತೆ, ಚರ್ಚೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಬೇರೆ ಬೇರೆ ಹಂತವಾಗಿ ಕರೀತಾ ಇದ್ದೇವೆ. ಈಗ ನಾವು ಪತ್ರಕರ್ತರನ್ನು ನಾವು ಕರೆದೇ ಇಲ್ಲ. ಎಲ್ಲ ಕಾರ್ಯಕ್ರಮ ಆಗ್ತದೆ ಆಗ್ತಂತ ಪ್ರಚಾರ ಇದೆ, ಆದರೆ ಪತ್ರಕರ್ತರಿಗೆ ಸರಿಯಾದ ಮಾಹಿತಿ ನಾವು ಕೊಟ್ಟಿಲ್ಲ ಅಂದರೆ ಈ ವ್ಯವಸ್ಥೆಯ ಬಗ್ಗೆ ಒಂದು ಆಗದೆ ನಾವು ಅದನ್ನು ಹೇಳಿಕೊಡ್ಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಪತ್ರಕರ್ತರು, ವಕೀಲರ ಸಂಘದ ಇವತ್ತು ನೂತನವಾಗಿ ಅಧ್ಯಕ್ಷರು ಆಯ್ಕೆ ಆಗಿದ್ದಾರೆ ಅಂತ ವಿಶೇಷವಾಗಿ ಹಾಗೆಯೇ ಮತ್ತೆ ಬೇರೆ ಸಂಘಟನೆಯವರು ನೀವು ಕೂಡ ಒಂದು ಸಮಾಜದಲ್ಲಿ ತೊಡಗಿಕೊಂಡು ಸೇವೆಯನ್ನು ಮಾಡ್ತಾ ಇರುವವರು. ಹಾಗಾಗಿ ನಿಮ್ಮ ಎಲ್ಲರ ಭಾಗವಹಿಸಲಿಕ್ಕೆ ಜೊತೆಗೆ ಸಹಕಾರ, ಜೊತೆಗೆ ನಿಮ್ಮ ಸಲಹೆ ಮಾರ್ಗದರ್ಶನದೊಂದಿಗೆ ನಾವು ಕಾರ್ಯಕ್ರಮವನ್ನು ಮಾಡಬೇಕಂತ ತೀರ್ಮಾನ ಮಾಡಲಿಕ್ಕೆ ನಿಮ್ಮನ್ನು ಕರೆದಿದ್ದೇವೆ. ಹಾಗಾಗಿ ನಿಮ್ಮ ನಮಗೆ ಮಾರ್ಗದರ್ಶನ ಜೊತೆಗೆ ಸಹಕಾರವನ್ನು ನೀಡಬೇಕಂತ ನಿಮ್ಮಲ್ಲಿ ನಾನು ವಿನಂತಿಸಿದ ಈ ಒಂದೆರಡು ಪ್ರಾಸ್ತಾವಿಕ ಮಾತುಗಳನ್ನು ನಾನು ಇಲ್ಲಿಗೆ ಮುಗಿಸ್ತೇನೆ. ಪ್ರಾಸ್ತಾವಿಕವಾಗಿ ಸರ್ ಅವರು ಜನಜಾಗೃತಿ ಸ್ವಲ್ಪ ಈ ಕಾರ್ಯಕ್ರಮದ ಮೀಡಿಯಾ ನೆಟ್ವರ್ಕ್